ಹಲೋ ಫ್ರೆಂಡ್ಸ್, ಲಾಸ್ಟ್ ಟೈಮ್ ಕೂಡ ವಿಡಿಯೋ ಮಾಡಿದ್ದೀನಿ. ಗೂಗಲ್ ಹೈರ್ ಮಾಡ್ತಾ ಇದೆ ಸಾಫ್ಟ್ವೇರ್ ಇಂಜಿನಿಯರು AI ಅಥವಾ ML. ಇದು ಬೆಂಗಳೂರು ಕರ್ನಾಟಕದಲ್ಲಿ ಉತ್ತಮ ರೀತಿಯ ಸಂಬಳ ಕೂಡ ಇದೆ. ವರ್ಷಕ್ಕೆ 20 ಲಕ್ಷಕ್ಕೂ ಹೆಚ್ಚು ಸ್ಯಾಲರಿ ಪ್ಯಾಕೇಜ್ ಇರುವಂಥ ಕಂಪನಿ ಗೂಗಲ್ ಹೈರ್ ಮಾಡ್ತಾ ಇದೆ. ಓಕೆ, ಹಾಗಾಗಿ ಯಾರಿಗೆಲ್ಲ ನಿಮಗೆ ಅಪ್ಲೈ ಮಾಡಲಿಕ್ಕೆ ನೀವು ಕ್ವಾಲಿಫೈ ಆಗಿದ್ದರೆ ಇದೆಲ್ಲ ಖಂಡಿತ ಮಿಸ್ ಮಾಡಬೇಡಿ. ತಕ್ಷಣವೇ ಅರ್ಜಿಯನ್ನು ಸಲ್ಲಿಸಿ. ಜಾಸ್ತಿಯಾಗಿ ಜನ ಏನು ಮಾಡ್ತಾರೆ, ವಿಡಿಯೋ ಪೋಸ್ಟ್ ಮಾಡಿದೆ 10 ದಿನದ ನಂತರ ಇಲ್ಲ 15 ದಿನದ ನಂತರ ಇದೆಯಲ್ಲ ಲಿಂಕ್ ಬೇಕು, ಲಿಂಕ್ ಕಳಿಸಿ ಅಂತ ಹೇಳ್ತಾರೆ. ಆದರೆ ಅಲ್ಲಿ ಪೋಸ್ಟ್ ಇದೆಯಲ್ಲ ಅದನ್ನು ಫಿನಿಶ್ ಆಗಿರುತ್ತೆ. ಹಾಗಾಗಿ ನಿಮ್ಮ ಲಿಂಕ್ ವರ್ಕ್ ಆಗುವಂಥ ಸಾಧ್ಯತೆ ಇರುವುದಿಲ್ಲ. ಇಲ್ಲ ನಿಮಗೆ ಅಲ್ಲಿ ಅಪ್ಲೈ ಮಾಡಲಿಕ್ಕೆ ಉಂಟಲ್ಲ ಆಪ್ಷನ್ ಸರಿಯಾಗಿ ಬರ್ತಾ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ವಿಡಿಯೋ ಪೋಸ್ಟ್ ಆದ 1 ವಾರದ ಒಳಗೆ ಅಂದರೆ 10 ದಿವಸದ ಒಳಗೆ ಇದೆಯಲ್ಲ ನೀವು ವಿಡಿಯೋಗೆ ಅಪ್ಲೈ ಮಾಡಿ, ಹೌದಲ್ವಾ? ಹಾಗೆ ನೀವು ಉಂಟಲ್ಲ ಅಪ್ಲೈ ಮಾಡ್ಕೋಬೋದು ಈಸಿಯಾಗಿ. ಮತ್ತು ಜಾಸ್ತಿಯಾಗಿ ನಿಮಗೆ ಅಪ್ಲೈ ಮಾಡಲಿಕ್ಕೆ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ. ವಿಡಿಯೋವನ್ನು ನೋಡಿದ ತಕ್ಷಣವೇ ಇದೆಯಲ್ಲ ನೀವು ಕೆಲಸಕ್ಕೆ ಅಪ್ಲೈ ಮಾಡಿ. ಓಕೆ ಸರಿ, ಇದು ಗೂಗಲ್ ಸಾಫ್ಟ್ವೇರ್ ಇಂಜಿನಿಯರ್ AI ಆ್ಯಂಡ್ ML ಹುದ್ದೆಗೆ ಭರ್ಜರಿ ನೇಮಕಾತಿ ಬೆಂಗಳೂರು. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ವಿಶ್ವದ ಪ್ರಮುಖ ತಂತ್ರಜ್ಞಾನ ಸಂಸ್ಥೆಯಾದ ಗೂಗಲ್ನಲ್ಲಿ ಪ್ರಕಟವಾಗಿರುವ ಸಾಫ್ಟ್ವೇರ್ ಇಂಜಿನಿಯರು ಅಥವಾ AI ಅಥವಾ ML ಹುದ್ದೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮಿಷಿನ್ ಲರ್ನಿಂಗ್ ಕ್ಷೇತ್ರದಲ್ಲಿ ವೃತ್ತಿ ಜೀವನ ನಿರ್ಮಿಸಲು ಬಯಸುವ ಅಭ್ಯರ್ಥಿಗಳಿಗೆ ಒಂದು ಅತ್ಯುತ್ತಮ ಅವಕಾಶ ಅಂತ ಹೇಳಬಹುದು. ಇದು ಸಾಫ್ಟ್ವೇರ್ ಇಂಜಿನಿಯರ್ ಹುದ್ದೆಯಾಗಿದ್ದು ಉದ್ಯೋಗ ಸ್ಥಳ ಬೆಂಗಳೂರು ಕರ್ನಾಟಕ ಆಗಿದೆ. ಇದು ಗೂಗಲ್ ಕಡೆಯಿಂದ ಹೈರ್ ಮಾಡ್ತಾ ಇದ್ದಾರೆ. ಇಲ್ಲಿ ಅರ್ಹತೆ ಕೇಳಿದರೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಬ್ಯಾಚುಲರ್ಸ್ ಡಿಗ್ರಿ ಅಥವಾ ಅದಕ್ಕೆ ಸಮಾನವಾದ ಪ್ರಾಯೋಗಿಕ ಅನುಭವ ಮತ್ತು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕ್ಷೇತ್ರದಲ್ಲಿ ಕನಿಷ್ಠ 2 ವರ್ಷಗಳ ಅನುಭವ ಅಥವಾ ಅಡ್ವಾನ್ಸ್ಡ್ ಡಿಗ್ರಿ ಹೊಂದಿರುವ ಅಭ್ಯರ್ಥಿಗಳಿಗೆ 1 ವರ್ಷದ ಅನುಭವ ಇದ್ದರೆ ಸಾಕಂತೆ. ಅಗತ್ಯ ಕೌಶಲ್ಯ ಕೇಳಿದರೆ ಸ್ಪೀಚ್ ಮತ್ತು ಆಡಿಯೋ ಟೆಕ್ನಾಲಜೀಸ್ ಮತ್ತು ಮಿಷಿನ್ ಲರ್ನಿಂಗ್ ಇನ್ಸ್ಪೆಕ್ಚರ್ ಮತ್ತು ರೀಇನ್ಫೋರ್ಸ್ಮೆಂಟ್ ಲರ್ನಿಂಗು ಮತ್ತು ಮಾಡೆಲ್ ಡಿಪ್ಲಾಯ್ಮೆಂಟು ಮತ್ತು ಮಾಡೆಲ್ ಎವಾಲ್ಯುಯೇಷನ್ ಮತ್ತು ಡಾಟಾ ಪ್ರೊಸೆಸಿಂಗು ಮತ್ತು ಡಿಬಗ್ಗಿಂಗ್ ಮತ್ತು ಆಪ್ಟಿಮೈಸೇಷನ್ ಇರಬೇಕಂತೆ. ಆದ್ಯತೆ ನೀಡಲಾಗುವ ಅರ್ಹತೆಗಳು ಸಾಫ್ಟ್ವೇರ್ ಡಿಸೈನ್ ಮತ್ತು ಆರ್ಕಿಟೆಕ್ಚರ್ ಅನುಭವ ಇರಬೇಕಂತೆ ಮತ್ತು C++ ಪ್ರೋಗ್ರಾಮಿಂಗ್ ಜ್ಞಾನ ಇರಬೇಕಂತೆ. ಸಾಫ್ಟ್ವೇರ್ ಟೆಸ್ಟಿಂಗ್ ಮತ್ತು ಪ್ರಾಡಕ್ಟ್ ಲಾಂಚ್ ಅನುಭವ ಇರಬೇಕಂತೆ ಮತ್ತು ಟೆಕ್ನಿಕಲ್ ಲೀಡರ್ಶಿಪ್ ಅನುಭವ ಮತ್ತು ಅಸೆಸೇಬಲ್ ಟೆಕ್ನಾಲಜೀಸ್ ಅಭಿವೃದ್ಧಿಪಡಿಸಿದ ಅನುಭವ ಇದ್ದರೆ ಒಳ್ಳೆಯದಂತೆ. ಆದ್ಯತೆ ನೀಡಲಾಗುವಂಥ ಅರ್ಹತೆಗಳು ನೋಟ್ ಮಾಡ್ಕೊಳ್ಳಿ. ಕೆಲಸದ ಜವಾಬ್ದಾರಿ: ಈ ಹುದ್ದೆಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳು ಕೆಳಗಿನ ಜವಾಬ್ದಾರಿಯನ್ನು ನಿರ್ವಹಿಸಬೇಕಂತೆ. ಅಂದರೆ ಪ್ರಾಡಕ್ಟ್ ಅಥವಾ ಸಿಸ್ಟಮ್ ಡೆವಲಪ್ಮೆಂಟ್, ಕೋಡ್ ಬರೆಯುವುದು ಮತ್ತು ಡಿಸೈನ್ ರಿವ್ಯೂ ಮತ್ತು ಕೋಡ್ ರಿವ್ಯೂಗಳಲ್ಲಿ ತಂಡದೊಂದಿಗೆ ಸಹಕರಿಸುವುದು ಮತ್ತು ಡಾಕ್ಯುಮೆಂಟೇಷನ್ ಮತ್ತು ಟೆಕ್ನಿಕಲ್ ಕಂಟೆಂಟ್ ಅಭಿವೃದ್ಧಿಪಡಿಸುವುದು ಮತ್ತು ಸಾಫ್ಟ್ವೇರ್ ಅಥವಾ ಸಿಸ್ಟಮ್ ಸಮಸ್ಯೆಗಳನ್ನು ಗುರುತಿಸಿ ಪರಿಹರಿಸುವುದು ಮತ್ತು ಮಿಷಿನ್ ಲರ್ನಿಂಗ್ ಮಾಡೆಲು ಅಭಿವೃದ್ಧಿಪಡಿಸಿ ಅವುಗಳನ್ನು ಆಪ್ಟಿಮೈಸ್ ಮಾಡುವುದು ಮತ್ತು ಡಾಟಾ ಪ್ರೊಸೆಸಿಂಗ್ ಮತ್ತು ಮಾಡೆಲ್ ಪರ್ಫಾರ್ಮೆನ್ಸ್ ಸುಧಾರಿಸೋದು. ಇದು ನೀವೆಲ್ಲಿ ಮಾಡಬೇಕಾದಂಥ ಕೆಲಸ. ಓಕೆ, ಗೂಗಲ್ನಲ್ಲಿ ಕೆಲಸ ಮಾಡೋದರಿಂದ ನಿಮಗೆ ಯಾವುದೆಲ್ಲ ಲಾಭ ಅಂತ ನೀವು ನೋಟ್ ಮಾಡ್ಕೊಳ್ಳಿ. ವಿಶ್ವಮಟ್ಟದ ತಂತ್ರಜ್ಞಾನಗಳೊಂದಿಗೆ ಕೆಲಸ ಮಾಡುವ ಅವಕಾಶ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮಿಷಿನ್ ಲರ್ನಿಂಗ್ ಕ್ಷೇತ್ರದಲ್ಲಿ ಬೆಳವಣಿಗೆ, ಜಾಗತಿಕ ಮಟ್ಟದ ತಂಡಗಳೊಂದಿಗೆ ಕಾರ್ಯನಿರ್ವಹಿಸುವಂಥ ಅವಕಾಶ, ಉತ್ತಮ ಸಂಬಳ ಮತ್ತು ವೃತ್ತಿ ಅಭಿವೃದ್ಧಿ, ನವೀನ ತಂತ್ರಜ್ಞಾನಗಳ ಮೇಲೆ ಕೆಲಸ ಮಾಡುವಂಥ ಅವಕಾಶ ದೊರೆಯುತ್ತದೆ. ಯಾರಿಗೆಲ್ಲ ಈ ಅವಕಾಶ ಸೂಕ್ತವಾಗಿದ್ದು ನೋಟ್ ಮಾಡ್ಕೊಳ್ಳಿ. ಕಂಪ್ಯೂಟರ್ ಸೈನ್ಸ್ ಗ್ರ್ಯಾಜುಯೇಟ್ಸ್, ಸಾಫ್ಟ್ವೇರ್ ಇಂಜಿನಿಯರ್ಸು, AI ಅಥವಾ ML ಇಂಜಿನಿಯರು, ಡಾಟಾ ಸೈಂಟಿಸ್ಟ್, ಕ್ಲೌಡ್ ಟೆಕ್ನಾಲಜಿ ಪ್ರೊಫೆಷನಲ್ಸ್, ಟೆಕ್ನಾಲಜಿ ಕ್ಷೇತ್ರದಲ್ಲಿ ವೃತ್ತಿ ಜೀವನ ನಿರ್ಮಿಸಲು ಬಯಸುವಂಥ ಅಭ್ಯರ್ಥಿಗಳು ಎಲ್ಲರೂ ಕೂಡ ಇಲ್ಲಿ ಕೆಲಸಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ನಿಮಗೆ ಲಿಂಕ್ ಇದೆಯಲ್ಲ ಕಮೆಂಟ್ ಬಾಕ್ಸಲ್ಲಿ ಬಂದು ಲಿಂಕ್ ಅಂತ ಟೈಪ್ ಮಾಡಿ, ನಿಮಗೆ ಲಿಂಕನ್ನು ಪ್ರೊವೈಡ್ ಮಾಡಲಾಗುತ್ತೆ. ನೀವು ನೇರವಾಗಿ ಕೆಲಸಕ್ಕೆ ಅಪ್ಲೈ ಮಾಡ್ಕೋಬೋದು. ಲಿಂಕನ್ನು ಕ್ಲಿಕ್ ಮಾಡಿದಾಗ ನಿಮ್ಮ ಮೊಬೈಲಲ್ಲಿ ಯಾವುದೇ ಬ್ರೌಸರು ಇಲ್ಲ ನಿಮ್ಮ ಲ್ಯಾಪ್ಟಾಪು PC ಮುಖಾಂತರ ನೀವು ಲಿಂಕನ್ನು ಕ್ಲಿಕ್ ಮಾಡ್ಕೋಬೋದು. ಕ್ಲಿಕ್ ಮಾಡಿದಾಗ ನೀವು ಡೈರೆಕ್ಟಾಗಿ ಗೂಗಲ್ ಕಡೆಯಿಂದ ಆಫಿಷಿಯಲ್ ವೆಬ್ಸೈಟಿಗೆ ರೀಡೈರೆಕ್ಟ್ ಆಗ್ತೀರಾ. ಓಕೆ, ರೀಡೈರೆಕ್ಟ್ ಆದಾಗ ಜಸ್ಟ್ ನಿಮ್ಮ ಇಂಟರ್ನೆಟ್ ಸ್ಪೀಡ್ ಇದೆಯಾ ಅಂತ ನೋಟ್ ಮಾಡ್ಕೊಳ್ಳಿ. ಓಕೆ ನೋಡಿ, ಇಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ AI ಆ್ಯಂಡ್ ML ಬೆಂಗಳೂರು ಕರ್ನಾಟಕ, ಇಲ್ಲಿ ಅಪ್ಲೈ ಮಾಡಲಿಕ್ಕೆ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಇನ್ನೂ ಕೂಡ ಇಲ್ಲಿ ಅವೈಲೇಬಿಲಿಟಿ ಇದೆ. ಹಾಗಾಗಿ ನೀವು ಮಿಸ್ ಮಾಡಿದ ತಕ್ಷಣವೇ ಕೆಲಸಕ್ಕೆ ಅರ್ಜಿಯನ್ನು ಸಲ್ಲಿಸಿ. ಓಕೆ, ವಿಡಿಯೋ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್.